ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ಆತ್ರೆ. ಈ ವಿಶ್ವದಲ್ಲಿ ಸಾಕಷ್ಟು ವಿಸ್ಮಯಗಳಿವೆ, ಆದರೆ ಒಂದು ಸಮುದ್ರ ಇದೆ. ಆ ಸಮುದ್ರದಲ್ಲಿ ಮೀನುಗಳೇ ಇಲ್ವಂತೆ ಮತ್ತು ಜನರು ಆ ಸಮುದ್ರದಲ್ಲಿ ಮುಳುಗೋದು ಇಲ್ವಂತೆ. ಈ ರೀತಿಯ ವಿಸ್ಮಯದ ಸಾಗರವು ಒಂದಿದೆ. ಅದರ ಹೆಸರೇ ಡೆಡ್ ಸಿ. ಇದು ಜೋರ್ಡನ್, ಈಜಿಪ್ಟ್ ಮತ್ತು ಇಸ್ರೇಲ್ ಗಡಿ ಭಾಗದಲ್ಲಿ. ಸುಲಭವಾಗಿ ಹೇಳೋದಾದ್ರೆ ಈ ಸತ್ತ ಸಮುದ್ರ ಅಂದ್ರೆ ಡೆಡ್ ಸಿ ಇರೋದು ಉತ್ತರ ಧ್ರುವದಲ್ಲಿ. ಪ್ರಪಂಚದಲ್ಲಿ ಮೀನುಗಳೇ ಇಲ್ಲದ ಸಮುದ್ರ ಅಂತ ಗೂಗಲ್ ಅಲ್ಲಿ ಹುಡುಕಿದ್ರೆ ಡೆಡ್ ಸಿ ಮೊದಲು ಕಾಣುತ್ತೆ. ಅಷ್ಟೇ ಅಲ್ಲ, ಕುತೂಹಲದ ಸಂಗತಿ ಅಂದ್ರೆ ಈ ಸಮುದ್ರ ಎಷ್ಟೇ ಆಳವಾಗಿದ್ರೂ ಸಹ ಈಜಲು ಹೋದ ಯಾರೂ ಇದರಲ್ಲಿ ಮುಳುಗೋದಿಲ್ವ. ಯಾಕೆ ಗೊತ್ತಾ? ಈ ಸಮುದ್ರದ ನೀರಿನಲ್ಲಿ ಅತ್ಯಂತ ಹೆಚ್ಚಿನ ಉಪ್ಪಿನಾಂಶ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಇದರಲ್ಲಿ ಯಾರೂ ಮುಳುಗೋದಿಲ್ಲ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಸಮುದ್ರ ಭೂಮಿಯ ಅತ್ಯಂತ ಕೆಳಗಿನ ಪ್ರದೇಶದಲ್ಲಿದೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 430 ಮೀಟರ್ ಕೆಳಗಿದೆ. ಹೀಗಾಗಿ ನೀರು ಆವಿಯಾಗಿ ಸಮುದ್ರದಲ್ಲೇ ಉಪ್ಪಿನಾಂಶ ದೊಡ್ಡ ಪ್ರಮಾಣದಲ್ಲಿ ಉಳಿದು ಹೋಗುತ್ತೆ. ಇದರಿಂದಾಗಿ ಸಾಮಾನ್ಯ ಸಮುದ್ರಕ್ಕಿಂತ 10 ಪಟ್ಟು ಹೆಚ್ಚಿನ ಉಪ್ಪು ಈ ಸಮುದ್ರದಲ್ಲಿ ಸಂಗ್ರಹವಾಗುತ್ತೆ. ಈ ಸಮುದ್ರದಲ್ಲಿ ಉಪ್ಪು ಮತ್ತು ಖನಿಜಾಂಶ ಹೆಚ್ಚಿದೆ. ಹಾಗಾಗಿ ಈ ಸಮುದ್ರದಲ್ಲಿ ವಿಶೇಷ ಬ್ಯಾಕ್ಟೀರಿಯಾಗಳು ಕೂಡ ಇವೆಯಂತೆ. ಈ ವಿಶೇಷ ಬ್ಯಾಕ್ಟೀರಿಯಾಗಳು ಡೆಡ್ ಸಿಯಲ್ಲಿ ಯಾವ ಮೀನುಗಳನ್ನ ಬದುಕಕ್ಕೆ ಬಿಡಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇಲ್ಲಿಗೆ ಪ್ರವಾಸಕ್ಕೆ ಹೋದ ಪ್ರತಿಯೊಬ್ಬರು ಮಾಡುವ ಮೊದಲ ಕೆಲಸ ಅಂದ್ರೆ ಡೆಡ್ ಸಿ ದಡದಲ್ಲಿ ಮಡ್ ಬಾತ್ ಮಾಡೋದು, ನಂತರ ಡೆಡ್ ಸಿಯಲ್ಲಿ ಸ್ನಾನ ಮಾಡೋದು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಡ್ ಬಾತ್ ಇಂದ ಚರ್ಮರೋಗ, ಆರ್ಥರೈಟಿಸ್, ಅಲರ್ಜಿ, ಉಸಿರಾಟ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತಂತೆ. ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಇದು ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.